ವರದಿ ನೋಡಿದ ಮೇಲೆಲ್ಲ ಗೊತ್ತಾಗುತ್ತೆ. ಎಲ್ಲ ಮಾತಾಡ್ತೀನಿ. ಜಗದೀಶ್ ಶೆಟ್ಟರ್ ಮೇಡ್ ಇಟ್ ವೆರಿ ಕ್ಲಿಯರ್. ನಾನು ಮತ್ತೆ ನನಗೆ ಅವಮಾನ ಮಾಡಿದ್ದಾರೆ, ನಾನು ಮತ್ತೆ ಅವಮಾನ ಮಾಡೋದು ಪಾರ್ಟಿಗೆ ಹೋಗಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೆಲ್ಲಿದೆ? ಯಾರು ಹೇಳಿದ್ರೆ? ಬಿಜೆಪಿ ಅಂದ್ರೆ ಯಾರು? ನಾಯಕರುಗಳು ಅಂದ್ರೆ ಯಾರು? ಬಹಳ ಜನ ಫಸ್ಟ್ ನನಗೆ ಗೊತ್ತಿಲ್ಲ, ನಾನು ಮಾತಾಡಿಲ್ಲ, ಜಗದೀಶ್ ಶೆಟ್ಟರ್ ಜೊತೆ ಮಾತಾಡಿಲ್ಲ. ಬಟ್ ಅವರು ಒಂದು ಸಾರಿ ಸ್ಟೇಟ್ಮೆಂಟ್ ಕೊಟ್ಟರು. ಈ ಥರದ್ದೆಲ್ಲ ಹೇಳಿಕೆಗಳು ಬಂದ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ದೊಡ್ಡ ಅವಮಾನ ಆಗಿದೆ, ನನಗೆ ಟಿಕೆಟ್ ಕೊಡದೇನೆ ಅವಮಾನ ಮಾಡಿದ್ರು, ಅದರಿಂದ ಮತ್ತೆ ಅವಮಾನ ಮಾಡೋದಂಥ ಪಾರ್ಟಿಗೆ ಹೋಗಲ್ಲ, ನಾನು ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಹೋಗಲ್ಲ ಅಂತ ಈ ಮೇಡ್ ಇಟ್ ವೆರಿ ಕ್ಲಿಯರ್. ನಿಗಮ ಮಂಡಳಿಗಳು ಫೈನಲ್ ಆಗ್ಬಿಟ್ಟದೆ. ಖರ್ಗೆ ಅವ್ರು ಅಲ್ಲ ಇವರು ಹೈಕಮಾಂಡ್ನವರು ಒಪ್ಪಿಗೆ ಕೊಟ್ಟ ತಕ್ಷಣ ಅನೌನ್ಸ್ ಮಾಡ್ಬಿಟ್ಟು ಕೇಂದ್ರದಿಂದ ಓಪನ್ ಮಾಡಿದ್ರೆ ಅನುದಾನ ಬರುತ್ತೆ ಅಂತ ತುಮಕೂರಲ್ಲಿ ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ ಕೇಂದ್ರದಿಂದ ಅನುದಾನಗಳು ರಾಜ್ಯಕ್ಕೆ ಬರಬೇಕಾದ್ರೆ ಜಂಟಿ ಖಾತೆ ಓಪನ್ ಮಾಡಬೇಕು, ಅದು ಓಪನ್ ಮಾಡಿದ ತಕ್ಷಣ ನಾವು ಪ್ರಯತ್ನ ಪಡ್ತೀವಿ ಕೊಡ್ತೋದಕ್ಕೆ ಅಂತ ಹೇಳಿದ್ದಾರೆ. ಹಿಂದೆ ತುಮಕೂರು ರಾಜ್ಯಪಾಲ ಇವರು ಪರಮೇಶ್ವರ್ ಅವರು ಒತ್ತಾಯ ಮಾಡಿದ್ರು ಸರ್, ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಜಂಟಿ ಖಾತೆ ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಯ್ತದಲ್ಲ ದುಡ್ಡು ತೆರಿಗೆ, ಅದು ಜಂಟಿ ಖಾತೆ ಮಾಡ್ತಾರ? ಕೇಂದ್ರ ಸರ್ಕಾರಕ್ಕೆ ತೆರಿಗೆಗಳು ಎಲ್ಲಿಂದ ಹೋಗೋದು? ರಾಜ್ಯದಿಂದ. ಅದಕ್ಕೆ ಆ ಅಕೌಂಟ್ನೆಲ್ಲ ಕೊಡ್ತಾರೆ, ಜಂಟಿ ಖಾತೆ ಮಾಡ್ತಾರ? ಆ ಎಮ್ಮನಿಗೆ ಗೊತ್ತಿಲ್ಲ, ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ, ಸರಿಯಾಗಿ ಓದ್ಕೊಳ್ಳಕ್ಕಿಲ್ಲಪ್ಪ. ಇದು ಅವರ್ ಸಿಸ್ ಫೆಡರಲ್ ಕಂಟ್ರಿ. ಅವ್ರ ಕಾನ್ಸ್ಟಿಟ್ಯೂಷನ್ ಇಸ್ ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್. ಆಯ್ತಾ? ಅದಕ್ಕೆ ಈ ದೇಶ ಅಧಿಕಾರನ 3 ಭಾಗ ಮಾಡಿದ್ದಾರೆ: ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಗೊತ್ತಾಯ್ತೇನ್ರಿ? ಸೆಂಟ್ರಲ್ ಸ್ಟೇಟ್ ಕನ್ಫರೆನ್ಸ್ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಧಿಕಾರ ಬರೀ ಕೇಂದ್ರ ಸರ್ಕಾರದಲ್ಲೇ ಇಲ್ಲ, ಅಧಿಕಾರ ಕೇಂದ್ರ ಸರ್ಕಾರಕ್ಕೂ ಇರ್ತದೆ, ರಾಜ್ಯ ಸರ್ಕಾರಕ್ಕೂ ಇರ್ತದೆ, ಮತ್ತೆ ಜಂಟಿಯಾಗೂ ಕೂಡ ಇರ್ತದೆ. ಪ್ರತ್ಯೇಕ ಜಿಲ್ಲೆ ಮಾಡಲಿಕ್ಕೆ ತಮಗೆ ಮನವಿ ಸಲ್ಲಿಸ್ತೇನೆ ಅಂತ ಹೇಳಿದ್ದಾರೆ. ನೋಡೋಣ. ಥ್ಯಾಂಕ್ ಯು.